ಬರ ಪರಿವೀಕ್ಷಣೆ ಮಾಡಬೇಕು ಅಂತ ಹೇಳಿದ್ದಾರೆ. ಹಾಗಾಗಿ ಇವತ್ತು ಮತ್ತೆ ನಾನು ನಾಳೆ 2 ದಿವಸ ನಾನು ನಮ್ಮ ಮೈಸೂರು ಜಿಲ್ಲೆಯಲ್ಲಿ ಎಲ್ಲೆಲ್ಲಿ ಮಳೆಯ ಕೊರತೆ ಆಗಿದೆ ಅಂತ ತಾಲೂಕುಗಳಿಗೆ ಭೇಟಿ ನೀಡಿ ಬರ ಪರಿವೀಕ್ಷಣೆ ಮಾಡ್ತಾ ಇದ್ದೀನಿ. ಸೊ ಹಾಗಾಗಿ ಈಗ ಮೈಸೂರು ಉಸ್ತುವಾರಿ ಸಚಿವರಾಗಿ ಮೊದಲು ತಾತ್ಕಾಲಿಕವಾಗಿ ಮಾಡಿದ್ದು ಈಗ ಬಹುತೇಕ ಖಚಿತ ಆಗಿದೆ. ಹಾಗಾಗಿ ಮೊದಲನೇ ಬಾರಿ ಮೈಸೂರು ಉಸ್ತುವಾರಿ ಸಚಿವನಾಗಿ ಮೈಸೂರು ಬಂದಿರೋದ್ರಿಂದ ಮೊದಲು ನಮ್ಮ ಉರ್ಲಿಂಗ ಪೆದ್ದ ಮಠಕ್ಕೆ ಬಂದು ಇಲ್ಲಿ ಜ್ಞಾನಪ್ರಕಾಶ ಸ್ವಾಮಿ ಆಶೀರ್ವಾದ ಪಡೆದು ನಂತರ ನಮ್ಮ ಸುತ್ತೂರು ಮಠಕ್ಕೂ ಹೋಗಿ ಅಲ್ಲೂ ಆಶೀರ್ವಾದ ಪಡೆದು ನಂತರ ಎಲ್ಲ ಸಚಿವ ಸಂಪುಟ ಭೇಟಿ ಇಲ್ಲ. ಈಗಾಗಲೇ ಹೇಳಕ್ಕಲ್ಲ, ಮೈಸೂರು ಉಸ್ತುವಾರಿ ಸಚಿವರು ತಾತ್ಕಾಲಿಕ ಕೊಟ್ಟಿದ್ರು. ಸಚಿವ ಸಂಪುಟ ಪುನರ್ ವಿಸ್ತರಣೆ ಆದ್ಮೇಲೆ ಮತ್ತೆ ಮೈಸೂರು ಉಸ್ತುವಾರಿ ಸಿಗದಿರೋ ಗೊತ್ತಿರಲಿಲ್ಲ. ಹಾಗಾಗಿ ನಾನು ಅಧಿಕೃತವಾಗಿ ಎಲ್ಲೂ ಹೋಗಿರ್ಲಿಲ್ಲ. ಈಗ ಮೈಸೂರು ಉಸ್ತುವಾರಿನೇ ಬಹುತೇಕ ಖಚಿತ ಆಗಿರೋದ್ರಿಂದ ನಾನು ಮೊದಲನೇ ಬಾರಿ ಮೈಸೂರು ಉಸ್ತುವಾರಿ ಸಚಿವರಾಗಿ ಬಂದಿರೋದ್ರಿಂದ ಮಟ್ಟಿಗೆ ಭೇಟಿ ಕೊಟ್ಟು ಸರ್, ಸಚಿವ ಸಂಪುಟ ಬಗ್ಗೆ ಅಸಮಾಧಾನ ಇರುವಂತ ವಿಚಾರವಾಗಿ ಕೆಲ ಹಿರಿಯ ಶಾಸಕರು ಆಗ್ಲೇ ವರಿಷ್ಠರು ಯಾರ್ಯಾರು ಅಸಮಾಧಾನಿಸಿದ್ದಾರೆ ಅವ್ರನ್ನ ಹೋಗಿ ನೇರವಾಗಿ ಭೇಟಿ ಮಾಡಿ ಅವರ ಮನವೊಲಿಸುವಂತ ಕೆಲಸ ಮಾಡಿದ್ದಾರೆ. ಸೊ ಹಾಗಾಗಿ ಯಾವುದೇ ಭಿನ್ನಮತ ಇಲ್ಲ, ಅದು ಶಮನ. ಸಾಕಷ್ಟು ಸಮಾಧಾನ ಮಾಡ್ತೀರಾ? ಮಹದೇವಪ್ಪ ಸರ್ ಆಗ್ಲಿ ಮತ್ತೆ ತನ್ವೀರ್ ಸೇಠರ್ ಆಗ್ಲಿ ಇಬ್ರು ಕೂಡ ಬಹಳ ಹಿರಿಯರಾದಂತ ಶಾಸಕರಿದ್ದಾರೆ, ಬಹಳ ಅನುಭವ ಇರುವಂತ ರಾಜಕಾರಣಿಗಳಿದ್ದಾರೆ. ಸೊ ನಾನೇನು ಅವ್ರಿಗೆ ಹೆಚ್ಚು ಹೇಳ್ಬೇಕಾಗಿಲ್ಲ, ಆದ್ರೂ ಕೂಡ ವೈಯಕ್ತಿಕವಾಗಿ ಅವ್ರನ್ನ ಭೇಟಿ ಮಾಡಿ. ಸರ್, ಇನ್ನೊಂದು ಸಚಿವ ಸ್ಥಾನದ ನಿರೀಕ್ಷೆ ಇತ್ತು ಸರ್ ಮೈಸೂರಿಗೆ. ಸರ್, ಎಸ್.ಸಿ. ಮಹದೇವಪ್ಪ ಬಹಳ ನಿರೀಕ್ಷೆ ಇಟ್ಕೊಂಡಿದ್ರು. ಮಹದೇವಪ್ಪ ಸರ್ ಅವ್ರ ಹೆಸರು ಕೂಡ ತಂದೆಯವರು ಕೊಟ್ಟಿದ್ರು ಲಿಸ್ಟ್ ನಲ್ಲಿ. ಬಟ್ ಹೈಕಮಾಂಡ್ ಅವರು ಈ ಬಾರಿ ಮಹದೇವಪ್ಪ ಸರ್ ಅವರನ್ನ ಪರಿಗಣಿಸಿಲ್ಲ. ಯಾರಾದ್ರೂ ಎಸ್.ಸಿ. ಬಲಗೈ ಇದರೊಳಗೆ ಯಾರಾದ್ರೂ ಹೊಸ ಮುಖಗಳನ್ನ ಕೊಡಬೇಕು ಅಂತ ಹೇಳಿ ನರೇಂದ್ರ ಸ್ವಾಮಿ ಅಂತ ಅವ್ರು ಆಯ್ಕೆ ಮಾಡಿದ್ದಾರೆ. ಬಟ್ ತಂದೆಯವರು ಹೆಚ್ಚು ಕೊಟ್ಟಿದ್ರು. ಮೊದಲನೇ ಲಿಸ್ಟಲ್ಲೂ ತಂದೆಯವರು ಸುಮಾರು 14 ಹೆಸರನ್ನು ಕೊಟ್ಟಿದ್ರು. ಅದು ಮೊದಲನೇ ಹೆಸರು ಹೆಚ್ಚು ಮನಾಥ್ ಅವರು ಈ ಸುದ್ದಿ ಏನಾದ್ರು ಹೇಳ್ತಿರ್ತಾರೆ, ಅವ್ರಿಗೆ ಇಲ್ದೇ ಇರೋ ಅವರಲ್ಲಿ ಸಾಕ್ಷಿ ಎಲ್ಲ ಆಧಾರ ಎಲ್ಲ ಏನಾದ್ರು ಹೇಳ್ತಿರ್ತಾರೆ. ಈಗ ತಂದೆಯವರು ಎಲ್ಲರಿಗೂ ಗೊತ್ತಿರೋ ಹಾಗೆ ಜಮೀನ್ ಅವ್ರ ಬಗ್ಗೆ ಏನು ಶಿಫಾರಸ್ ಮಾಡಿರಲಿಲ್ಲ. ಸೊ ಹಾಗಾಗಿ 2 ಮುಸ್ಲಿಂ ಸ್ಥಾನಗಳು ಖಾಲಿ ಇತ್ತು. 2 ಒಂದು ತನ್ವೀರ್ ಸೇಠ್ ಅಂತ ಮಾಡ್ಬೋದಾಗಿತ್ತು. ಅಂದ್ರೆ ಹೈಕಮಾಂಡ್ ಬೇರೆ ಬೇರೆ ಕಾರಣಗಳಿಂದ ಜಮೀರ್ ಅವರೇ ಈ ಬಾರಿನೂ ಆಯ್ಕೆ ಮಾಡಬೇಕು ಅಂತ ಹೇಳಿ ಅವ್ರು ಆಯ್ಕೆ ಮಾಡಿದ್ರು. ಹಾಗಾಗಿ ತನ್ವೀರ್ ಸೇಠ್ ಅವ್ರು ತಪ್ಪಿದೆ. ಸೊ ಇದ್ರೊಳಗೆ ತಂದೆಯವ್ರದ್ದು ಏನು ಕೈ ಮಾಡಿದೆ ನನಗೆ ಗೊತ್ತಿಲ್ಲ. ಬಟ್ ತಂದೆ ಒಟ್ಟು 14 ಕೊಟ್ಟಿಲ್ಲ. ನಾನು ಕೂಡ ಕೇಳಿದ್ದೆ, ಕೆಲವರು ಹೆಸರು ಹೇಳಿದ್ರು ಮತ್ತೆ ಇನ್ನೊಂದು ಸೊ ಹಾಗಾಗಿ ಎಷ್ಟು ಜನ ಆಗಿರ್ಬೋದು ನಾನು ಹೇಳಿದ್ದಲ್ಲ, ಪೂರ್ತಿ ಲಿಸ್ಟ್ ನಾನು ನೋಡಿಲ್ಲ. ತಂದೆಯವ್ರ ಬಾಯಿಂದ ಕೇಳಿದ್ದೆ. ನಾನು ಮಹದೇವಪ್ಪ ಸರ್ ಕೇಳಿದ್ದೆ. ಸಿದ್ದರಾಮಯ್ಯ ಅಸಮಾಧಾನ ಇತ್ತು. ನಾನೇನ್ ಹೇಳಿದಪ್ಪ ಅಂದ್ರೆ ಹಿಂದೂ ರಾಷ್ಟ್ರ ಆಯ್ತು ಅಂತಂದ್ರೆ ಈ ಹಿಂದುತ್ವವಾದಿಗಳೇನಿದ್ದಾರೆ ಅವರು ಮತ್ತೆ ಮನುಸ್ಮೃತಿಯಲ್ಲಿ ಇರುವಂತ ಸಾಮಾಜಿಕ ವ್ಯವಸ್ಥೆನ ವಾಪಸ್ ತರ್ತಾರೆ. ಮನುಸ್ಮೃತಿಯಲ್ಲಿ ಇರುವಂತ ಸಾಮಾಜಿಕ ವ್ಯವಸ್ಥೆ ಇರ್ತದೆ, ಅದು ಶೋಷಣೆ ಮಾಡುವಂತ ವ್ಯವಸ್ಥೆ. ಸೊ ಆ ರೀತಿ ಶೋಷಣೆ ಆದ್ರೆ ಮತ್ತೆ ಯಾರು ನಾವೆಲ್ಲ ಶೂದ್ರ ಸಮುದಾಯದವರು ದಲಿತ ಸಮುದಾಯದವರು ಅವರೆಲ್ಲ ಜಾತಿ ವ್ಯವಸ್ಥೆಗೆ ಮತ್ತೆ ಶೋಷಣೆ ಒಳಗಾಗ್ತೀವಿ. ಸೊ ಹಾಗಾಗಿ ಆ ಜಾತಿ ವ್ಯವಸ್ಥೆ ಮತ್ತೆ ಬರಬಾರ್ದು. ಅಂಬೇಡ್ಕರ್ ಅವರು ಹೇಗೆ ಹೇಳಿದ್ರು, ಅಂಬೇಡ್ಕರ್ ಅವ್ರು ಹೇಳಿದ್ರು. ಸೊ ಅದೇ ಕೋಟೆ ನಾನು ಹೇಳಿದ್ದು, ಬೇರೆ ಇನ್ನೇನು ನಾನು ಹೊಸದಾಗಿ ಏನು ಹೇಳಿಲ್ಲ. ಅಂಬೇಡ್ಕರ್ ಅವ್ರು ಹೇಳಿದ್ರು, ಇಫ್ ಇಂಡಿಯಾ ಬಿಕಮ್ಸ್ ಹಿಂದೂ ರಾಷ್ಟ್ರ ದೇ ವಿಲ್ ಬಿ ಮೋರ್ ಡೇಂಜರ್ ಟು ದ ಕಂಟ್ರಿ, ವೆರಿ ಡೇಂಜರ್ಸ್ ಟು ದ ಕಂಟ್ರಿ ಅಂತ ಹೇಳಿದ್ರು. ಸೊ ಅದನ್ನ ಎಷ್ಟು ವರ್ಷಗಳು ಕೂಡ ನಮ್ಮ ಕಂಟ್ರಿ ಇರೋದೇ ಸೆಕ್ಯುಲರ್ ಆಗಿ, ಈಗಲೂ ಕೂಡ ಸೆಕ್ಯುಲರ್ ಆಗಿದೆ. ಈಗಲೂ ಕೂಡ ಒಂದು ರಿಲಿಜಿಯಸ್ ಕಂಟ್ರಿ ಅಲ್ಲ ನಮ್ದು. ಯಾವತ್ತೂ ಕೂಡ ಒಂದು ಧರ್ಮದ ಆಧಾರದ ಮೇಲೆ ರಾಷ್ಟ್ರ ನಿರ್ಮಾಣ ಆಗಿಲ್ಲ. ನಮ್ದು ಜಾತ್ಯತೀತವಾದಂತಹ ಧರ್ಮನಿರಪೇಕ್ಷವಾದಂತಹ ರಾಷ್ಟ್ರ. ಸಂವಿಧಾನದಲ್ಲಿ ಅದನ್ನ ಹೇಳಿದೆ. ಸೊ ಸಂವಿಧಾನದಲ್ಲಿ ಹೇಳಿದ್ರೆ ನಾನು ಹೇಳಿದ ಹೊಸದಾಗಿ ಅಷ್ಟೇ. ಸರ್, ಈಗ ಕಬಿನಿ ಕೆರೆಸ್ ತುಂಬಿದೆ, ರೈತರ ಬೆಳೆಗಳಿಗೆ ನೀರು ಹರಿಸುವ ಕೆಲಸ ಆಗುತ್ತೆ, ನಾಲೆಗಳಿಗೆ ನೀರು ಬಿಡುವ ಕೆಲಸ ಆಗುತ್ತೆ ಸರ್. ಈಗಾಗಲೇ ಸರ್ವ ಪಕ್ಷಗಳ ಸಭೆಗಳಲ್ಲಿ ಕಾವೇರಿ ನೀರು ಕೂಡ ಅಲ್ಲೂ ಕೂಡ ತೀರ್ಮಾನ ಆಗಿದೆ. ಹೇಗಿದ್ರು ಅಣೆಕಟ್ಟೆಗಳು ತುಂಬಿದೆ, ನ್ಯಾಚುರಲ್ ಆಗಿ ನೀರು ಹೊರಗಡೆ ಹೋಗುತ್ತೆ. ಹಾಗಾಗಿ ಕೂಡ ನೀರು ಬಿಡಬೇಕು ಅಂತ ಅದೇ ಸೂಚನೆ ಮುಖ್ಯಮಂತ್ರಿಗಳು ಕೂಡ ಕೊಟ್ಟಿದ್ದಾರೆ. ಹಾಗೆ ಕೆನಡಾದಲ್ಲಿ ಕಂಬಳ ವಿಚಾರದಲ್ಲಿ ತೀರ್ಮಾನ ಆಗಿಲ್ಲ. ಬಟ್ ಎಲ್ಲ ತಯಾರಿ ನಡೀತದೆ. ಮುಖ್ಯಮಂತ್ರಿಗಳು ನಡಿಬೇಕು ಅಂತ
ಜಾತಿ ಆಧಾರದ ಮೇಲೆ ಅದೇ ಮಾನದಂಡದ ಮೇಲೆ ಹೀಗೆ ಆಡಿರುವಂಥದ್ದು. ಜಾತಿ ಆಧಾರದ ಮಾನದಂಡ ಅದ್ರೊಳಗೆ ಏನು ಇವಾಗ ನಾವೆಲ್ಲಾ ಸಮುದಾಯದಲ್ಲೂ ಪ್ರಾತಿನಿಧ್ಯ ಕೊಡ್ಬೇಕು ಅಂತ ಪ್ರಯತ್ನ ಮಾಡ್ತೀವಿ. ಯಾವಾಗ್ಲೂ ಸಂಪುಟ ರಚನೆ ಆದಾಗ ಏನ್ ಮಾಡ್ತಾರೆ, ಸಮುದಾಯಗಳು ಪ್ರಾತಿನಿಧ್ಯ ನೋಡ್ತಾರೆ, ಪ್ರಾದೇಶಿಕ ಪ್ರಾತಿನಿಧ್ಯ ನೋಡ್ತಾರೆ, ಹೊಸಬ್ರು ಹಳಬ್ರು ಎಲ್ಲರೂ ಇದಾರ ಅಂತ ನೋಡ್ತಾರೆ. ಸೊ ಆ ರೀತಿ ಮಾಡ್ಬೇಕಾದ್ರೆ ಒಂದಷ್ಟು ಸಮುದಾಯ ಬಿಟ್ಟೋಗುತ್ತೆ, ಏನು ಮಾಡಕ್ಕಾಗಲ್ಲ. ಈಗ ಎಷ್ಟೊಂದು ಸಮುದಾಯಗಳು ಬಿಟ್ಟೋಗಿದೆ. ಸೊ ಅದ ಒಂದೊಂದ್ಸರಿ ಆ ರೀತಿ ಆಗುತ್ತೆ, ಅದಕ್ಕೆ ನಾವೇನು ಮಾಡೋದಕ್ಕಾಗಲ್ಲ. ಈಗ ಮೊದಲನೇ ಬಾರಿ ಮಾಡಿದಾಗ ಖಂಡಿತ ಬ್ರಾಹ್ಮಣ ಸಮುದಾಯಕ್ಕೆ ಅವಕಾಶ ಕೊಟ್ಟಿದ್ರು. ಸೊ ಈ ಸರಿ ಕೊಡಕ್ಕಾಗಿಲ್ಲ. ಮುಂದಿನ ದಿವಸಗಳಲ್ಲಿ ಮತ್ತೆ ಯಾರು ಕೊಡ್ತಾರೆ. ಮತ್ತೆ ಬರೀ ಸಚಿವ ಸ್ಥಾನ ಮಾತ್ರ ಅಷ್ಟೇ ಅಲ್ಲ, ಪಕ್ಷದಲ್ಲಿ ಇನ್ನೂ ಬೇಕಾದ ಸ್ಥಾನಮಾನಗಳಿರುತ್ತೆ, ನಿಗಮಗೊಂಡಿರೋ ಎಲ್ಲ ಸಮುದಾಯಕ್ಕೂ ಪ್ರಾತಿನಿಧ್ಯ ಕೊಡುವಂತ ಕೆಲಸ ಮಾಡ್ತಾರೆ. ಪ್ರಮಾಣ ವಚನಕ್ಕೆ ಹೋಗ್ತಾ ಇರುವಂತ ವಿಚಾರ ಕೂಡ ಡಿಸ್ಕಷನ್ ಆಗ್ತಾ ಇದೆ. ನನಗೆ ಗೊತ್ತಿರೋ ಹಾಗೆ ತಂದೆಯವ್ರಿಗೆ ಏನಂತ ಹೆಚ್ಚಿನ ಸಮಾಧಾನ ಇಲ್ಲ. ಯಾಕೆಂತಂದ್ರೆ ಅವತ್ತೇ ಅವ್ರದ್ದು ಹುಟ್ಟದ ಹಬ್ಬಕ್ಕೂ ಕೂಡ ಮತ್ತೆ ಎಲ್ಲರೂ ಯಾರು ಪ್ರಮಾಣ ವಚನ ಸ್ವೀಕಾರ ಮಾಡಿದಂತ ಮಂತ್ರಿಗಳು ಬಹುತೇಕ ಜನ ಬಂದು ಸಿದ್ದರಾಮಯ್ಯ ಕೂಡ ಕಂಡಿದ್ರು. ಅಪ್ಪ ಅವರೆಲ್ಲರಿಗೂ ಕೂಡ ಶುಭ ಹಾರೈಸಿದ್ದಾರೆ, ಸಂತೋಷದ ಭೇಟಿ ಮಾಡಿದ್ದಾರೆ. ಸೊ ಹಾಗಾಗಿ ಅವ್ರಿಗೆ ಏನಂತ ಅಸಮಾಧಾನ ಹೋಗ್ಲಿಲ್ಲ. ಅವರು ಹೋಗ್ಬಾರ್ದು ಅಂತ ಡಿಸೈಡ್ ಮಾಡಿದ್ರು. ಅದು ನೀವು ಅವ್ರನ್ನೇ ಕೇಳ್ಬೇಕು, ನನಗೆ ಗೊತ್ತಿಲ್ಲ. ಅದನ್ನ ಹೈಕಮಾಂಡ್ ಅವರೇ ಡಿಸೈಡ್ ಮಾಡಿ. ನಾನ್ ಕೇಳಕ್ ಗಾಯತ್ರಿ ಅವ್ರ ಹೇಳಿಲ್ಲ. ನೀವ್ ಹೇಗೆ ಹೇಳ್ತಿದ್ದೀರಿ? ಆತರದ್ದೇನಿಲ್ಲ. ಗಾಯತ್ರಿ ಅವರೇ ಹೇಳಿದ್ದಾರೆ. ಯಾವ ಕಾರಣಕ್ಕೆ ತಪ್ಪಿದ್ದೋ ಗೊತ್ತಿಲ್ಲ, ನನಗೆ ಯಾರು ಹೇಳಿಲ್ಲ. ಸೊ ಅಂದ್ರೆ ಸಿಎಂ ಅಂತ ಫೋನ್ ಬಂದಿಲ್ಲ. ಸೊ ಹಾಗಾಗಿ ಯಾರೇ ಬೇರೆ ನಾಯಕರು ಯಾರು ಕೂಡ ಅವರಿಗೆ ನೀವು ಪ್ರಮಾಣ ವಚನ ತಗೋಬೇಡಿ ಅಂತ ಹೇಳಿದ್ರು. ಸೊ ಹೈಕಮಾಂಡ್ ಅದನ್ನು ತೀರ್ಮಾನ ಮಾಡಿ ರಾಜೀನಾಮೆ ಕೊಡ್ತೀನಿ ಅಂತ ಮುಂದಾಗಿರೋರಿಗೆ ತಮ್ಮ ಸಲಹೆ ಇರ್ತದೆ. ಸಾಕಷ್ಟು ಜನ ರಾಜೀನಾಮೆ ಪಕ್ಷದ ಒಂದು ಹಿತ ಎಲ್ಲದಕ್ಕಿಂತ ಪಕ್ಷ ಇದ್ರೇನೆ ನಾವು ಚುನಾವಣೆಯಲ್ಲಿ ನಿಲ್ಲಕ್ಕಾಗೋದು. ಪಕ್ಷದ ಹೆಸರಿನಲ್ಲಿ, ಪಕ್ಷದ ಚಿಹ್ನೆಯಲ್ಲಿ ಚುನಾವಣೆ ಗೆಲ್ಲಬೇಕಾಗುದು. ಅನ್ಕೋಸ್ ನಮ್ಮ ಹೆಸರು ದೊಡ್ಡ ದೊಡ್ಡ ಲೀಡ್ಗಳಲ್ಲಿ ಅವ್ರದೇ ಆದ ಮತದಾರ ಇರಬಹುದು, ಬಟ್ ಆದ್ರೂ ಕೂಡ ಪಕ್ಷ ಇದ್ರೇನೆ ಅವ್ರಿಗೂ ಅಧಿಕಾರ ಸಿಗಕ್ಕೆ ಸಾಧ್ಯ ಆಗುತ್ತೆ. ಸೊ ಎಲ್ಲರಿಗೂ ಕೂಡ ಪಕ್ಷ ಒಂದಲ್ಲ ಒಂದು ಬಾರಿ ಅವಕಾಶ ಮಾಡಿಕೊಟ್ಟೇ ಕೊಡುತ್ತೆ. ಹಾಗಾಗಿ ಒಂದು ಅಲ್ಪ ಕಾಲಾವಧಿ ಅಸಮಾಧಾನಕ್ಕೋಸ್ಕರ ಪಕ್ಷದ ಹಿತನ ಬಲಿ ಕೊಡಬಾರ್ದು. ಎಲ್ಲಾ ನಾಯಕರುಗಳು ಕೂಡ ಅನುಭವಿಗಳಿರುವಂತವರು. ನಮ್ಮ ವರಿಷ್ಠರು ಈಗಾಗಲೇ ಅವ್ರ ಜೊತೆ ಮಾತನಾಡಿದ್ದಾರೆ, ಮನವೊಲಿಸುವಂತ ಪ್ರಯತ್ನ ಮಾಡಿದ್ದಾರೆ. ಖಂಡಿತ ಪಕ್ಷದ ಹಿತದೃಷ್ಟಿಯಿಂದ ಎಲ್ಲರೂ ಕೂಡ ರಾಜೀನಾಮೆ ಕೊಡದೆ ಮತ್ತೆ ಪಕ್ಷದ ಜೊತೆ ಕೈ ಜೋಡಿಸ್ತಾರೆ ಅಂತ ಮತ್ತೆ ಅದೇ ಪಕ್ಷ ಇಲ್ಲ ಅಂತ ಹೇಳಿದ್ರು. ಅವ್ರು ಏನಾದ್ರು ಹೈಕಮಾಂಡ್ ತೀರ್ಮಾನ ಮಾಡಿದ್ದಾರೆ. ಏನಕ್ಕೆ ಈಗ ತಂದೆಯವರು ಮಧ್ಯದಲ್ಲೇ ಮುಖ್ಯಮಂತ್ರಿ ಸ್ಥಾನ ಕೈಬಿಟ್ಟಾಗ ನಮ್ಮ ಸಮುದಾಯದವರಿಗೆ ಸಹಜವಾಗಿ ಅಸಮಾಧಾನ ಆಗುತ್ತೆ. ಅದಾಗಬಾರ್ದು ಅಂತ ಹೇಳಿ ನನಗೆ ಕೊಟ್ಟಿದ್ದಾರೆ. ಸೊ ಯಾರಿಗೂ ಕಿತ್ಕೊಂಡು ಏನ್ ಕೊಟ್ಟಿಲ್ಲ. ಸೊ ಹಾಗಾಗಿ ನಮ್ಮ ಸಮುದಾಯದ ಕೊಟ್ಟಾಗ ನಮ್ಗೆ ಕೊಟ್ಟಿದ್ದಾರೆ. ಸೊ ಹಾಗಾಗಿ ಅದರಿಂದ ಬೇರೆ ಯಾರಿಗೂ ಅನ್ಯಾಯ ಆಗುತ್ತೆ.